ನಮಸ್ಕಾರ ಎಲ್ಲರಿಗೂ ಬೊಂಬಾಟ್ ಕಿಚನ್ಗೆ ಸ್ವಾಗತ. ಮೀನುಗಳಲ್ಲಿ ಇಷ್ಟಪಟ್ಟು ತಿನ್ನುವಂತಹ ಅದರಲ್ಲಿ ಒಂದು ಮೀನಂದರೆ ಅದರಲ್ಲಿ ಸೀಗಡಿ. ಸೀಗಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಸಿ ಸೀಗಡಿ, ಒಣ ಸೀಗಡಿ ಎಲ್ಲ ಸಿಗುತ್ತೆ. ಮೊನ್ನೆ ಊರಿಗೆ ಹೋದಾಗ ಅತ್ತೆಯವರು ಒಣ ಸೀಗಡಿ ತಗೊಂಡೋಗು ಸಾಂಬಾರಿಗೆ ಅಂತ ಹೇಳಿದರು. ಹಾಗೆ ಮನೆಯವರು ಸೀಗಡಿ ಮತ್ತು ಬಸಳೆ ಸೊಪ್ಪು ಹಾಕಿ ಸಾಂಬಾರು ಮಾಡು ಅಂತ ಹೇಳಿದರು. ಸಾಂಬಾರು ಮಾಡಿದೆ, ತುಂಬ ಚೆನ್ನಾಗಿತ್ತು. ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ. ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಸೀಗಡಿ ಮತ್ತು ಬಸಳೆ ಸೊಪ್ಪು. ಬನ್ನಿ ಹೇಗೆ ಮಾಡ್ತೆ ಹೇಳ್ತಿದ್ದೀನಿ ನೋಡಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸಣ್ಣದಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೆ ರುಬ್ಬಕ್ಕೆ ನಾನು. ಈ ಮಸಾಲೆ ಕೂಡ ನೀವು ಪೌಡ್ರ್ ಮಾಡಿ ಕೂಡ ಇಟ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ನಾನು ಡೈರೆಕ್ಟಾಗಿ ಹೀಗೆ ಮಾಡ್ತಾಯಿದ್ದೀನಿ, ಇಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ನಂತರ 1 ಸ್ಪೂನಷ್ಟು ಇಲ್ಲಿ ಕೊತ್ತಂಬರಿ ಕಾಳನ್ನ ಹಾಕ್ತಾಯಿದ್ದೀನಿ. ಸಾಸಿವೆ ಆದಮೇಲೆ ಕೊತ್ತಂಬರಿ ಕಾಳು ಹಾಕ್ತಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೈ ಆಗ್ತಾಯಿದೆ. ಜಾಸ್ತಿ ಎಣ್ಣೆ ಕೂಡ ಹಾಕೋಕೆ ಹೋಗ್ಬೇಡಿ, ಸಾಕು, 1-2 ಸ್ಪೂನ್ ಇದ್ದರೆ ಸಾಕು. ನಂತರ ಒಂದು ಸ್ವಲ್ಪ ಇದಕ್ಕೆ ನಾನು ಮೆಂತ್ಯನ ಹಾಕಿದ್ದೀನಿ. ಒಂದು 10ರಿಂದ 15 ಹಾಕಿ, ಜಾಸ್ತಿ ಬೇಡ. ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ, ಅದರಿಂದ ಸ್ವಲ್ಪ ಹಾಕಿ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದು ಮಸಾಲೆಗೆ ನಾನು ಹೇಳ್ತಿರೋದು, ರುಬ್ಬೇಕಿದನ್ನು ನೋಡಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ನಾನು ಒಂದು ಹಿಡಿಯಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಒಣ ಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಯಾವ ಮೆಣಸಿನ್ಕಾಯಿ ಬೇಕು ಅಥವಾ ನೀವು ಖಾರ ಪುಡಿ ಯೂಸ್ ಮಾಡ್ತಿರೋ ಬೇಕಾದ್ರೆ ಹಾಕ್ಕೋಬೋದು. ಆದರೆ ಒಣ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 4ರಿಂದ 5 ಇಲ್ಲಿ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿದ್ದೀನಿ. ಅದು ಬಿಡಿಸಿ ಇಲ್ಲ, ಹಾಗೆ ಹಾಕಿರೋದು, ಅಂದರೆ ಸಿಪ್ಪೆ ತೆಗೆದಿಲ್ಲ. ಸಿಪ್ಪೆ ಇದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನು ಮೆಣಸಿನ್ಕಾಯಿವರೆಗೆ ತೋರಿಸಿದ್ನಲ್ಲ, ಅಲ್ಲಿವರೆಗೆ ನೀವು ಇದನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಂಬಾರಿಗೆ ಹಾಕ್ಬೋದು. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಿಟ್ಟು ಅಂದರೆ ಮೆಣಸಿನ್ಕಾಯಿವರೆಗೆ ಅಷ್ಟೇ. ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರದಲ್ಲಿ ಸಾಂಬಾರು ಮಾಡ್ತೀರಾ ಅಂದರೆ ಆಮೇಲೆ ಎಣ್ಣೆ ಹಾಕಿ, ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಮತ್ತು ಅಲ್ಲಿ ಈರುಳ್ಳಿನ ಹಾಕ್ಕೊಂಡು ಡೈರೆಕ್ಟಾಗಿ ನೀವು ಸಾಂಬಾರು ಪೌಡ್ರನ್ನ ಹಾಕ್ಕೋಬೋದು. ನೋಡಿ ಇದನ್ನು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹಾಗೂ ಒಣ ಸೀಗಡಿ ಆಗಿರೋದ್ರಿಂದ ನಾವು ಏನು ಸಾಂಬಾರು ಮಾಡ್ತೀವಿ, ಸಾಂಬಾರು ಮಾಡಿದ ಕೂಡಲೇ ತಿನ್ನೋಕ್ಕೆ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ. 1 ಅವರ್ ಆದರೂ ಹೋಗಬೇಕು, ಚೆನ್ನಾಗಾದರೂ ರಸ ಎಲ್ಲ ಬಿಟ್ಕೋಬೇಕು ಹೊರಗಡೆ ಅಂತ ಹೇಳಿದರೆ. ನೋಡಿ ನಾನು ಇಲ್ಲಿ ಕಾಳು ಮೆಣಸನ್ನ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸಿಡಿಯುತ್ತೆ ಮತ್ತು ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಚಟಪಟ ಅನ್ನೋಕ್ಕೆ ಅಂತ. ನಾನು ಇಲ್ಲ ಜೊತೆಗೆ ಮಾಡ್ತೀರಾ ಅಂದರೆ ನಿಮ್ಮ ಜೊತೆಗೆ ಕೂಡ ಮಾಡ್ಕೋಬೋದು. ನೋಡಿ ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ನಾವು ಜೊತೆಗೆ ಸ್ವಲ್ಪ ಕೊಬ್ಬರಿ ಮತ್ತು ಹುಣಸೆ ಹಣ್ಣು ಇಷ್ಟನ್ನು ಹಾಕಿಬಿಟ್ಟು ನಾವು ರುಬ್ಕೊಂಬರ್ಬೇಕಾಗುತ್ತೆ. ಹುಣಸೆ ಹಣ್ಣು ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರ ಇದ್ದರೆ ಸಾಕು. ನೋಡಿ ನಾವು ಹುರಿದಿರುವಂಥ ಮಸಾಲೆ, ಹುಣಸೆ ಹಣ್ಣು, ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು, ಕೆಲವೊಬ್ರು ಹೇಳ್ತಾರೆ ಹುಣಸೆ ಹಣ್ಣು ಹಾಕಬಾರ್ದು ಅಂತ. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಕದೆ ನಾನು ಮಾಡಿಲ್ಲ, ಇದೇ ರೀತಿಯಾಗಿ ಮಾಡಿರೋದು. ನೀವು ಬೇಕಾದ್ರೆ ಟ್ರೈ ಮಾಡ್ತೀರಂದರೆ ಹುಣಸೆ ಹಣ್ಣು ಸ್ಕಿಪ್ ಮಾಡ್ಕೊಬೇಕಾದ್ರೆ ಮಾಡ್ಕೊಂಡು ನೋಡ್ಕೊಳ್ಳಿ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ನಾನು ಮಾಡಿರೋ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ನಂತರದಲ್ಲಿ ಮೇಲ್ಗಡೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬರ್ತೀನಿ ಇದನ್ನು. ನಂತರದಲ್ಲಿ ನೋಡಿ ಇಲ್ಲಿ ಬಸಳೆ ಸೊಪ್ಪು ತಂದಿದ್ರು, ಮಾರ್ಕೆಟಿಂದ ತಂದಿರುವಂಥದ್ದು. ಊರಲ್ಲಿ ಹೋದರೆ ಮನೆಯಲ್ಲೇ ಹಾಕಿದ್ದಾರೆ ಅತ್ತೆಯವರು. ಇಲ್ಲಿ ಬೇರೆ ಊರಲ್ಲಿರೋದ್ರಿಂದ ಇದು ಕೊಂಡು ತರಬೇಕು. ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದಂಟು ಕೂಡ ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಹಾಗೂ ಸ್ವಲ್ಪ ನೀರನ್ನು ಹಾಕಿ, ಜೊತೆಗೆ ಒಂದು ಈರುಳ್ಳಿನ ಈ ರೀತಿ ಉದ್ದನ್ನು ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಹಾಗೂ ಒಂದು ಟೊಮೆಟೊನ ಕೂಡ ಹಾಕ್ತಾಯಿದ್ದೀನಿ, ಕಟ್ ಮಾಡಿರುವಂಥದ್ದು. ಈಗ ಇದು ಕುದಿಸ್ಬೇಕು. ನಾವು ಗ್ಯಾಸ್ನ ಆನ್ ಮಾಡಿ ಇದನ್ನು ಕುದಿಸ್ಬೇಕು, ಅಂದರೆ ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೆ ನಾವು ಇದನ್ನು ಸ್ವಲ್ಪ ಕುದಿಸ್ಕೋಬೇಕು. ನೋಡಿ ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ, ಚೆನ್ನಾಗಿ ಬೇಯಲಿ ಅಂತ. ಡೈರೆಕ್ಟಾಗಿ ಕೂಡ ನಾವು ಕುಕ್ಕರಲ್ಲಿ ಕೂಡ ಇದನ್ನು ಬೇಯಿಸ್ಕೋಬೋದು. ಕುಕ್ಕರ್ಲಾದರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಅದರಿಂದ ನಾನು ಈಗ ಓಪನ್ ಒಂದು ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ, ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಈಗ ನೋಡಿ ನೀರು ಕರೆಕ್ಟಾಗಿದೆ, ಜಾಸ್ತಿ ನೀರು ಕೂಡ ಹಾಕೋಬಿಡಿ, ಯಾಕಂದರೆ ಸೊಪ್ಪು ನೀರು ಬಿಟ್ಕೊಳ್ಳುತ್ತೆ. ಅದರಿಂದ
ನಂತರದಲ್ಲಿ ನಾವು ರುಬ್ಬಿದ್ವಲ್ಲ ಮಸಾಲೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಾನು ಗ್ರೈಂಡರ್ನ ಸಹಾಯದಿಂದ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಅಷ್ಟು ರುಬ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಮತ್ತು ಮಿಕ್ಸಲ್ಲಿ ರುಬ್ಬೋಕ್ಕೂ ಗ್ರೈಂಡರಲ್ಲಿ ರುಬ್ಬೋಕ್ಕೂ ತುಂಬ ಟೇಸ್ಟ್ ಚೇಂಜ್ ಇರುತ್ತೆ. ಮಿಕ್ಸಲ್ಲಿ ಸ್ವಲ್ಪ ರುಬ್ಬುವಾಗ ಬಿಸಿ ಬಿಸಿ ಆಗುತ್ತೆ, ಟೇಸ್ಟೇ ಸ್ವಲ್ಪ ಚೇಂಜ್ ಇರುತ್ತೆ. ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡ್ಬಂದು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬುವಾಗ ಜಾಸ್ತಿ ನೀರು ಕೂಡ ಹಾಕ್ಕೊಬೇಡಿ, ನೀವು ಗಟ್ಟಿಯಾಗಿ ರುಬ್ಕೊಳ್ಳಿ. ನಂತರದಲ್ಲಿ ಯಾಕಂದರೆ ಇಲ್ಲಿ ಸ್ವಲ್ಪ ನೀರು ಹಾಕಿ ಬೇಯಿಸಿರ್ತೀವಲ್ಲ, ತುಂಬ ತೆಳ್ಳಗೆ ಬಂದುಬಿಡುತ್ತೆ. ಆದ್ದರಿಂದ ನೋಡಿ ಇಷ್ಟು ಹದ ಕರೆಕ್ಟಾಗಿದೆ. ಬೇಯಿಸೋಕೆ ಹಾಕಿರೋದು ರುಬ್ಬಕ್ಕೆ ಹಾಕಿರೋದು ಕರೆಕ್ಟಾಗಿದೆ. ಮತ್ತು ನೀರಿನ ಅವಶ್ಯಕತೆ ಇಲ್ಲ ಇದಕ್ಕೆ. ನಂತರದಲ್ಲಿ ಹತ್ತಿರ ಸಿಗಡಿ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದನ್ನು ನಾನು ಬಿಡಿಸ್ಬಿಟ್ಟು ಅಂದರೆ ಬಾಲ ಮತ್ತು ಅದರ ತಲೆ ತೆಗೆದುಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆಗಳ ಕಾಲ. ಅದನ್ನು ಒಂದು 2ರಿಂದ 3 ಸರಿ ತೊಳೆದ್ಬಿಟ್ಟಿದ್ದೀನಿ. ಅದನ್ನು ಕೂಡ ಈಗ ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಈಗ ಸಾಂಬಾರಿಗೆ ಹಾಕಿದ್ಮೇಲೆ ಇದಕ್ಕೆ ನಾವು ಕುದಿ ಕೊಡಿಸ್ಬೇಕು, ಅಂದರೆ ಚೆನ್ನಾಗಿ ಕುದಿ ಬರಬೇಕಿದು. ಅಲ್ಲಿವರೆಗೆ ನಾವು ಇದನ್ನು ಕುದಿಸ್ಕೋಬೇಕು. ನೋಡಿ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಯಾರು ಮನೇಲಿ ನಮ್ಮ ಕಡೆ ಎಲ್ಲ ಸಿಗಡಿ ತಂದಿದ್ದಾರೆ ಅಂತ ಹೇಳಿಬಿಟ್ರೆ ಅದಕ್ಕೆ ಬಸಳೆ ಸೊಪ್ಪು ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಾರು ಅಂತ ಹೇಳ್ತಾರೆ. ನೋಡಿ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಆದರೂ ಕುಚ್ಚಲಕ್ಕಿ ಅನ್ನದ ಜೊತೆ ಆದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾವಿಲ್ಲಿ ಮಾಮೂಲಿ ನಾನು ಮಾಡ್ಕೊಂಡಿರೋದು. ಈಗ ಚೆನ್ನಾಗಿ ಕುದಿ ಬಂದಮೇಲೆ ನಮ್ಮ ಬಸಳೆ ಸೊಪ್ಪು ಮತ್ತು ಸಿಗಡಿ ಸಾರು ಅಂದರೆ ಸಾಂಬಾರು, ಒಣ ಸಿಗಡಿ ಸಾಂಬಾರು ರೆಡಿಯಾಗಿದೆ. ಈಗ ಸ್ವಲ್ಪ ಕುದಿ ಬರಲಿ, ಸ್ವಲ್ಪ ವೇಟ್ ಮಾಡೋಣ, ಕುದಿ ಬರಲಿ. ಮುಚ್ಚಿ ಕೂಡ ನೀವು ಇದನ್ನು ಕುದಿಸ್ಕೋಬೋದು. ನಂತರದಲ್ಲಿ ಉಪ್ಪು ಬೇಕು ನೋಡ್ಕೊಳ್ಳಿ. ಫಸ್ಟಿಗೆ ಉಪ್ಪು ಹಾಕಿರ್ತೀರ ಸ್ವಲ್ಪ, ಅದರಿಂದ ನನಗೆ ಉಪ್ಪಿನ ಸ್ವಲ್ಪ ಬೇಕು ಅನ್ನಿಸ್ತು, ಅದರಿಂದ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಈಗ ಕುದಿಸ್ಕೊಳ್ತೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತಿಂದವರು ನಿಮಗೆ ತಿಂದಿದ್ದೀರಾ ಅಥವಾ ಇದು ರುಚಿ ಗೊತ್ತಿದೆ ನಿಮಗೆ ಅಂತ ಹೇಳಿ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂಥೇಳಿ. ನೀವು ತಿಂದಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅಂತ, ತಿಂದಿದ್ರೆ ಅನುಭವ ಹೇಗಿತ್ತು ಅಂತ ತಿಳಿಸಿ ನನಗೆ. ನೋಡಿ ಈಗ ನಮ್ಮ ಒಣ ಸಿಗಡಿ ಮತ್ತು ಬಸಳೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ಇದೇ ರೀತಿ ನೀವು ಕೂಡ ಮಾಡ್ಕೋಬೋದು.